ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲ ಚೆನ್ನಾಗಿದ್ದೀರಾ? ಎಷ್ಟು ಬೇಗ ನಾವು ಜಾನ್ವರಿ ತಿಂಗಳನ್ನು ಕಳೆದು ಇವತ್ತು ಫೆಬ್ರವರಿ 1ನೇ ತಾರೀಕಿಗೆ ಬಂದಿದ್ದೇವೆ. ಇವತ್ತು ಯೇಸುವೊಂದಿಗೆ ಈ ಫೆಬ್ರವರಿ ತಿಂಗಳಲ್ಲಿ ದೇವರು ನಮಗೆ ಏನು ವಾಗ್ದಾನ ಮಾಡಿಕೊಡ್ತಾರೆ ಬನ್ನಿ ನೋಡೋಣ. ಏನು ಯೋಚನೆ ಮಾಡ್ಕೊಂಡಿದ್ದೀರಾ? ತುಂಬ ಯೋಚನೆ ಮಾಡ್ತೀರಾ? ಯೋಚನೆ ಮಾಡೋಕ್ಕೆ ಹೋಗಬೇಡಿ. ವಾಕ್ಯದ ಮೇಲೆ ನಂಬಿಕೆ ಇಡಿ, ವಾಕ್ಯವನ್ನು ಧ್ಯಾನ ಮಾಡಿ, ವಾಕ್ಯವನ್ನು ನನ್ನ ಎಲ್ಲ ಸ್ವಂತವೂ ಜಯಿಸ್ತೇನೆ ಅಂತ ನೀವು ನಂಬ್ರಿ. ಖಂಡಿತವಾಗಿ ವಾಗ್ದಾನವು, ಈ ವಾಕ್ಯವು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಬಲಪಡಿಸಿ ನಿಮ್ಮನ್ನು ಆಶೀರ್ವದಿಸಲಿ ಅಂತ ಬೇಡ್ಕೊಂಡು ಈ ವಾಕ್ಯವನ್ನು ಧ್ಯಾನ ಮಾಡೋಣವ. ಬನ್ನಿರಿ. ಫಿಲಿಪಿಯವರಿಗೆ ಬರೆದಿದ್ದಂಥ ಪುಸ್ತಕದಲ್ಲಿ 4ನೇ ಅಧ್ಯಾಯ 13ನೇ ವಚನ. ನನ್ನ ಪ್ರಿಯರೇ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ನನ್ನನ್ನು ಬಲಪಡಿಸುವಂಥ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ನಾನು ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವಂಥ ದೇವರು. ನಿಮಗೆ ಹೇಳ್ತೀರಾ, ಅಪ್ಪ ಇದನ್ನು ಮಾಡೋಕ್ಕಾಗೋದಿಲ್ಲ, ಈ ತಿಂಗಳು ಏನಾಗ್ತದೋ, ಹೇಗೋ ಜಾನ್ವರಿ ತಿಂಗಳು ಹೊಟ್ಟೋಯ್ತು, ಈ ಫೆಬ್ರವರಿಯಲ್ಲಿ ನಾನು ಏನು ಮಾಡ್ತೀನೋ ಅಂತ ತಿಳ್ಕೊಂಡಿದ್ದೀರಾ? ತುಂಬ ಯೋಚನೆ ಮಾಡ್ಕೊಂಡಿದ್ದೀರಾ? ಯೋಚನೆ ಮಾಡಬೇಡಿ ನನ್ನ ಪ್ರಿಯರೇ. ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಬಲಪಡಿಸಲು ಏಸಪ್ಪ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ನೀವು ನಂಬರಿ ನನ್ನ ಪ್ರಿಯರೇ. ಎಲ್ಲದಕ್ಕಿಂತ ಮೇಲಾದ ಶಕ್ತಿ ಏಸಪ್ಪನ ಶಕ್ತಿ ನನ್ನ ಪ್ರಿಯರೇ. ಆದುದರಿಂದ ಇಲ್ಲಿ ಹೇಳ್ತಾರೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು. ನನಗೆ ಯಾಕೆ ಚಿಂತೆ? ನನ್ನನ್ನು ಬಲಪಡಿಸುವಂಥ ದೇವರಿದ್ದಾರೆ. ಆದುದರಿಂದ ನನಗೆ ಯಾವುದನ್ನು ಕುರಿತು ನನಗೆ ಭಯ ಇಲ್ಲ. ಖಂಡಿತವಾಗಿ ನನ್ನನ್ನು ಬಲಪಡಿಸುವಂಥ ಶಕ್ತಿ ನನ್ನನ್ನು ಮುಂದೆ ನಡೆಸ್ತದೆ. ನನ್ನನ್ನು ಹೇಗಾದರೂ ಇದನ್ನು ದಾಟಿ ಹೋಗೋದಕ್ಕೆ ನನಗೆ ಧೈರ್ಯ ಕೊಡ್ತದೆ. ಹೇಗಾದರೂ ನಾನು ಸಾಧನೆ ಮಾಡೇ ಮಾಡ್ತೇನೆ. ಅದು ಯಾವ ಶಕ್ತಿ? ಮನುಷ್ಯರ ಶಕ್ತಿ ಅಲ್ಲ ನನ್ನ ಪ್ರಿಯರೇ. ಯಾಕಂದರೆ ಮನುಷ್ಯರು ಹೇಳೋದೆಲ್ಲ 10 ನಿಮಿಷ, ಅದಾದ ಮೇಲೆ ಸಾರಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ, ಸಾರಿ ಅಮ್ಮ ಮರ್ತೋದೆ ಅಂತ ಹೇಳ್ತಾರೆ. ಇನ್ನೊಂದು ಸತಿ ಜ್ಞಾಪಕ ಬಂದರೆ ಹೇಳಿ ಅಂತ ಹೇಳ್ತಾರೆ. ಆದರೆ ಏಸಪ್ಪನ ನಂಬೋರು ಹಂಗಿಲ್ಲ. ನನ್ನನ್ನು ಬಲಪಡಿಸುವಂಥ ಒಂದೇ ಒಂದು ಶಕ್ತಿ, ಅದು ಈ ಆಕಾಶ ಭೂಮಿಯನ್ನು ನಿರ್ಣಯಿಸಿದಂಥ ಶಕ್ತಿ, ಅದನ್ನು ನನ್ನ ಬಲಪಡಿಸುತ್ತದೆ. ಆದುದರಿಂದ ನಾನು ಎಲ್ಲ ಕಾರ್ಯಗಳನ್ನು ನಾನು ಸಾಧನೆ ಮಾಡಿಕೊಂಡು ಬರ್ತೇನೆ. ಯಾವುದಕ್ಕೆ ಹೆದರಿದ್ದೀರಾ ನನ್ನ ಪ್ರಿಯರೇ? ಹೆದರಬೇಡಿ. ಕೆಲಸದ ವಿಷಯದಲ್ಲಿ ಹೆದರಬೇಡಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ಹೆದರಬೇಡಿ, ನಿಮ್ಮ ಯಾವುದೇ ಒಂದು ಬಿಸ್ನೆಸ್ ವಿಷಯದಲ್ಲಿ ಹೆದರಬೇಡಿ. ಈ ತಿಂಗಳು ನಿಮಗೆ ಯಾವುದೆಲ್ಲ ನಡಿಬೇಕು ಅಂತ ನೀವು ಬಯಸಿದ್ದೀರಾ, ಯಾವುದೆಲ್ಲ ನಡಿಬೇಕು ಅಂತ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆ ಪ್ರಾರ್ಥನೆಯಲ್ಲಿ ಒಂದನ್ನು ಮಾತ್ರ ನಂಬಿ, ನಾನು ಕ್ರಿಸ್ತನಲ್ಲಿ ಏಸಪ್ಪ ಇಟ್ಟಿರುವಂಥ ಶಕ್ತಿಯಲ್ಲಿ ನನ್ನನ್ನು ಬಲಪಡಿಸ್ತದೆ. ಆ ಶಕ್ತಿ ನನಗೆ ಹೇಳ್ತದೆ, ಏಸಪ್ಪ ಶಕ್ತಿ ನನಗೆ ಹೇಳ್ತದೆ, ಏಸಪ್ಪನ ಪ್ರಭಾವ ನನಗೆ ಹೇಳ್ತದೆ, ನೀನು ಮುಂದೆ ನಡಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರಿಯರೇ, ನಾವು ವೈಟ್ಫೀಲ್ಡಲ್ಲಿ ಸ್ಕೂಲ್ ನಡೆಸ್ತೇವೆ. ಆವಾಗ ಸ್ಕೂಲ್ ನಡೆಸಬೇಕಾದ್ರೆ ಮೊದಲು ಬಾಡಿಗೆ ಮನೆಯಲ್ಲಿ ನಾವು ಇದ್ವಿ. ಆವಾಗ ಬಾಡಿಗೆ ಮನೇಲಿ ಇರುವಾಗ ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮ ಸ್ಕೂಲ್ ಎದುರುಗಡೆ ಒಂದು ಮೈದಾನ ಥರ ಇರ್ತದೆ, ಗ್ರೌಂಡ್ ಥರ, ಅಲ್ಲೇ ನಿಂತ್ಕೊಂಡು ಪ್ರಾರ್ಥನೆ ಮಾಡೋದು. ಫಸ್ಟು ನಾವು ಒಂದು ಮನೆ ತಗೊಂಡ್ವಿ ಬಾಡಿಗೆಗೆ. ಆಮೇಲೆ ಹಾಗೆ ಒಂದೊಂದಾಗಿ ಫುಲ್ ಬಿಲ್ಡಿಂಗಲ್ಲೇ ನಾವು ಸ್ಕೂಲ್ ನಡೆಸ್ತಾ ಇದ್ವಿ ನನ್ನ ಪ್ರಿಯರೇ. ಆವಾಗ ಅಲ್ಲಿ ಹೋಗೋರು ಒಂದು ಸ್ತ್ರೀ ನನ್ನನ್ನು ಕರೆದು, ಮೇಡಮ್ ನಿಮ್ಮ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಬೋದಾ? ಮಾತಾಡಿಮ್ಮ, ಏನಮ್ಮ ಅಂತ ಕೇಳಿದ್ರೆ, ನಾನು ನೋಡ್ತಾ ಇದ್ದೀನಿ ಎಷ್ಟು ವರ್ಷದಿಂದ ನೀವು ಕೂಡ ಪ್ರಾರ್ಥನೆ ಮಾಡ್ತಾನೆ ಇದ್ದೀರಾ, ಯಾಕೆ ಇನ್ನವರೆಗೂ ಒಂದು ಸ್ವಂತ ಜಾಗ ತಗೊಂಡಿಲ್ಲ, ಸ್ಕೂಲ್ ಕಟ್ಟಿಲ್ಲ ಅಂತ ಕೇಳ್ತಾರೆ ನನ್ನನ್ನು. ಕೇಳಿದ ತಕ್ಷಣ ನಾನು ಹೇಳಿದೆ, ಅದಕ್ಕೊಂದು ಸಮಯ ಬರಬೇಕು, ಅದು ಬರೋವಾಗ ಖಂಡಿತವಾಗಿ ನಾನು ಸಾಧನೆ ಮಾಡೇ ಮಾಡ್ತೇನೆ. ನಾನು ಹೇಳ್ದೆ ನನ್ನ ಪ್ರಿಯರೇ, ನನ್ನನ್ನು ಬಲಪಡಿಸುವಂಥ ಏಸಪ್ಪನಲ್ಲಿ ನಾನು ಒಂದಲ್ಲ ಒಂದು ದಿನ ಖಂಡಿತವಾಗಿ ಸ್ವಂತ ಜಾಗ ತಗೊಂಡು ಸ್ಕೂಲ್ ಕಟ್ತೇನೆ ಈ ಏರಿಯಾದಲ್ಲಿ ಅಂತ ಹೇಳಿದೆ. ನಾನು ನೋಡ್ತಾನೆ ಇದ್ದೀನಿ ಅಂತ ಹೇಳಿದ್ರು. ನನ್ನ ಪ್ರಿಯರೇ, ಇವಾಗ ಅವ್ರು ನನ್ನನ್ನು ನೋಡಿದ್ರೆ ತಲೆ ಬಗ್ಗಿಸ್ಕೊಂಡು ಹೋಗ್ತಾರೆ. ದೇವರ ಮಕ್ಕಳಿಗೆ ಧೈರ್ಯ ಇರಬೇಕು. ಪ್ರಾರ್ಥನೆ ಮಾಡೋದು ಮಾತ್ರವಲ್ಲ, ನಮ್ಮ ಸಿಚುವೇಶನ್ಸ್ ಬೇಕಾದರೆ ಬೇರೊಬ್ಬರಿಗೆ ಗೇಲಿಯಾಗಿರ್ಬೋದು, ಆದರೆ ಒಳಗಡೆ ಇದೆ ನೋಡಿ ಆ ಏಸಪ್ಪನ ಧೈರ್ಯ, ಪ್ರಾರ್ಥನೆಯಲ್ಲಿರುವಂಥ ಶಕ್ತಿ, ಅದು ನಮ್ಮನ್ನು ಬಲಪಡಿಸ್ತದೆ ನನ್ನ ಪ್ರಿಯರೇ. ವಾಕ್ಯದಲ್ಲಿರುವಂಥ ಶಕ್ತಿ ನಮ್ಮನ್ನು ಎದುರು ಮಾತನ್ನು ಎದುರಿಸಿ ಜಯಿಸುವುದಕ್ಕೆ ಬಲ ಕೊಡ್ತದೆ ನನ್ನ ಪ್ರಿಯರೇ. ಅದನ್ನೇ ಇಲ್ಲಿ ಪೌಲನು ಹೇಳ್ತಾರೆ, ನನ್ನನ್ನು ಬಲಪಡಿಸುವಂಥ ದೇವರಲ್ಲಿ ನಾನು ಎಲ್ಲವನ್ನು ಮಾಡಿ ಮುಗಿಸ್ತೇನೆ, ನನಗೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ನೀವು ಕೂಡ ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋರು ಸೋತು ಹೋಗಬೇಡಿ ನನ್ನ ಪ್ರಿಯರೇ.
ಏಸಪ್ಪನ ಬಲ ನಿಮಗೆ ಸಾಕು. ಏಸಪ್ಪ ಬಲ ಈ ಲೋಕದಲ್ಲಿ ಇರುವಂಥ ಎಲ್ಲ ಬಲಕ್ಕಿಂತ ದೊಡ್ಡ ಬಲ ನನ್ನ ಪ್ರಿಯರೇ. ಆ ಬಲ ಒಂದು ಸಾಕು ಎಲ್ಲವನ್ನು ಜಯಿಸಿ ಬರೋದಕ್ಕೆ, ಎಲ್ಲ ಕಣ್ಣೀರನ್ನು ದಾಟ್ಕೊಂಡು ಬರೋದಕ್ಕೆ, ಎಲ್ಲ ಸಮಸ್ಯೆಗಳನ್ನು ದಾಟ್ಕೊಂಡು ಬರೋದಕ್ಕೆ ಏಸಪ್ಪ ಶಕ್ತಿ ಒಂದು ಸಾಕು ನನ್ನ ಪ್ರಿಯರೇ. ಆ ಬಲ ಒಂದು ಸಾಕು. ಆ ಬಲವನ್ನು ಕೇಳಿ ಪಡೆದುಕೊಳ್ಳೋದಕ್ಕೆ ನಮಗೆ ಪ್ರಾರ್ಥನೆ ಇರಬೇಕು ನನ್ನ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡುವಾಗ ಆ ಬಲವು ನಮಗೆ ಧೈರ್ಯ ಕೊಟ್ಟು ನಮ್ಮನ್ನು ನಡೆಸ್ತದೆ ನನ್ನ ಪ್ರಿಯರೇ. ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರ ಬಲಹೀನವನ್ನು ನೋಡು ಸ್ವಾಮಿ. ಕರ್ತನೇ ಅಪ್ಪ, ಇದರಲ್ಲಿ ನಾನು ಹೆಂಗೆ ಜಯಿಸಲಿ, ಈ ಸಾಲದ ಸಮಸ್ಯೆಗಳನ್ನು ಹೆಂಗೆ ದಾಟಲಿ, ಈ ಕಣ್ಣೀರಿಂದ ಹೇಗೆ ದೂರವಾಗಲಿ, ಈ ಮಕ್ಕಳ ಸಮಸ್ಯೆಯಿಂದ ನಾನು ಹೇಗೆ ದೂರವಾಗಲಿ, ಅಪ್ಪ ಈ ವ್ಯಾಪಾರದಲ್ಲಿ ಹೇಗೆ ನಾನು ಎದ್ದು ಮೇಲಕ್ಕೆ ಬರೋದು ಅಂತ ಯೋಚನೆ ಮಾಡುವಂಥ ಒಬ್ಬೊಬ್ಬರ ಮೇಲೆ ನಿನ್ನ ಶಕ್ತಿ ಇಳಿಯಲಿ ಸ್ವಾಮಿ. ನನ್ನನ್ನು ಬಲಪಡಿಸಿದಂಥ ದೇವರೇ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರನ್ನ ಬಲಪಡಿಸಯ್ಯ. ಕರ್ತನೇ ಸ್ತೋತ್ರ ರಾಜ. ಗೇಲಿ ಮಾಡುವಂಥ ಜನರ ಮಧ್ಯದಲ್ಲಿ ಅಪ್ಪ ಸ್ತೋತ್ರ ಸ್ವಾಮಿ. ಅಪ್ಪ ಇವರು ಒಬ್ಬೊಬ್ಬರಿಗೆ ನಿನ್ನ ಬಲ ಕೊಡು ಸ್ವಾಮಿ. ನಿನ್ನ ಬಲದಲ್ಲಿ ಧೈರ್ಯವಾಗಿ ನಿಂತು ಸಾಧನೆ ಮಾಡುವುದಕ್ಕೂ, ಕಣ್ಣೀರನ್ನು ದಾಟುವುದಕ್ಕೂ, ಸಮಸ್ಯೆಗಳನ್ನು ಜಯಿಸುವುದಕ್ಕೂ ನಿನ್ನ ಬಲವನ್ನು ಕೊಡಪ್ಪ. ಒಬ್ಬೊಬ್ಬರಿಗೂ ಕೊಡು ಸ್ವಾಮಿ. ನನ್ನ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಬ್ಬೊಬ್ಬರು ನಿನ್ನ ಬಲದಲ್ಲಿ ಸಾಧನೆ ಮಾಡೋದಕ್ಕೆ ಸಹಾಯ ಮಾಡಬೇಕಾಗಿ ನಿನ್ನ ಪಾದವನ್ನು ಮುದ್ದಿಟ್ಟು ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೆನ್.